ಇವತ್ತು ಎರಡು ಪಕ್ಷಗಳು ಇದಾವೆ. ಯಾಕಂದ್ರೆ ಹಣದ ಮುಂದೆ, ಅಧಿಕಾರದ ಮುಂದೆ ಇಲ್ಲಿ ತಡೆದಿಲ್ಲ, ಯಾರೂ ತಡೆದಿಲ್ಲ. ಅಂತ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ನೀವು ಎಂಥ ಪವರ್ಫುಲ್ ಶರದ್ ಪವಾರ್ ಅವ್ರ ಪಾರ್ಟಿನ ಹೊಡೆದು ಹೋಗ್ಬಿಟ್ರು. ಇನ್ನು ಆ ಪ್ರಮಾಣದಲ್ಲಿ ಪವರ್ಫುಲ್ ಅಲ್ಲ ನಮ್ಮ ಇವರು ಯಾರು ಠಾಕ್ರೆ, ಉದ್ಧವ್ ಠಾಕ್ರೆ ಅವ್ರ ಪಾರ್ಟಿನ ಹೊಡೆದು ಬಿಟ್ರು. ಕರ್ನಾಟಕದಲ್ಲಿ 17 ಮಂದಿ ಶಾಸಕರನ್ನ ಹಾರಿಸ್ಕೊಂಡು ಹೋಗ್ಬಿಟ್ರು. ಇಂಥ ಒಂದು ಬಲಾಢ್ಯ ಇತಿಹಾಸ ಒಂದಲ್ಲ, ಗೋವಾದಲ್ಲಿರ್ಬೋದು, ಮತ್ತೆಲ್ಲಿರ್ಬೋದು ಪಾರ್ಟಿಗಳನ್ನು ಹೊಡೆದ ಖೋಖಾಗಮೂಡ ಹಂಚು ಒಂದು ಅನೇಕ ಪ್ರಯತ್ನ ಮಾಡಿದ್ದದ. ಮತ್ತು ಅವು ಗೌರ್ಮೆಂಟ್ಗಳನ್ನ ಕೆಡವೆ ತಮ್ಮದೇ ಗೌರ್ಮೆಂಟ್ ಮಾಡ್ಕೊಂಡಿದ್ದು ಅದ. ಹೀಗಾಗಿ ಇವತ್ತು ಈ ಒಂದು ಮಿತ್ರ ಅರ್ಲಿಗತ್ತಿದ್ದಾರೆ, ನಮಗೆ ಸಭಾಪತಿ ಸ್ಥಾನ ಕೊಡ್ರಿ ಅನ್ನುವಂಥದ್ದು. ಯಾಕಂದ್ರೆ ಸಭಾಪತಿ ಅಂದ್ರೆ ಈ ಮಹಾರಾಷ್ಟ್ರದಲ್ಲಿ ಗದ್ದಲ ಮಾಡಿದರು. ಯಾಕಂದ್ರೆ BJP ಸಭಾಪತಿ ತನ್ನ ಮನಸ್ಸು ಬಂದಂಥ ನಿರ್ಧಾರ ಮಾಡಿಕೊಟ್ಟ, ಸಂವಿಧಾನ ವಿರೋಧಿ ಆದಂಥ ಪ್ರಜಾ ಸುಪ್ರೀಂ ಕೋರ್ಟ್ ಸಿದ್ಧದನ್ನು ಹೇಳ್ತು. ಇನ್ನು ನೋಡಿದವ್ರು ಯಾರೂ ಇವತ್ತು ಮೋದಿಯವರು ಮತ್ತು ಶಾರನ್ನು ನಂಬಲಿಕ್ಕೆ ತಯಾರಿಲ್ಲ. ಇವನು ಅವ್ರ ಪಕ್ಷದಲ್ಲೂ ಸಹಿತ ಯಾಕಂತಂದ್ರೆ ಇವ್ರು ಮೋಸ ಮಾಡ್ತಾರಪ್ಪ, ಹೊಡಿತಾರ ಅಂಥೇಳಿ. ಹೀಗಾಗಿ ಇವತ್ತು ಅದರಲ್ಲೂ ಇವ್ರು 4 ಮುಖ್ಯ ಇದ್ದು ಇವ್ರು ತೊಗೊಂಡಾರ, ಮತ್ತು ಸಭಾಪತಿ ತಮ್ಮದು ಬೇಕಂತ ಹೇಳ್ತಾ ಇದ್ದಾರೆ. ಅಂದಾಗ ಇವ್ರ ಜೊತೆ ಕೂಡಿ ಹೋಗೋದು ಹೆಂಗಂತ. ಯಾಕಂದ್ರೆ ಈಗ ಬಂದು ಈಗ ಏನಪ್ಪ ನೆಕ್ಸ್ಟ್ ಈ ಸೆಷನ್ದಲ್ಲೇ ನನ್ನ ಮೆಜಾರಿಟಿ ಪ್ರೂವ್ ಮಾಡೋದು ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ದಾಟ್ಕೊಂಡ್ರಂದ್ರೆ ಇವರು ಮೋದಿಯವರು ಮುಂದಿನ 6 ತಿಂಗಳ ತನಕ ಅವ್ರು ಸರ್ಕಾರ ನಡೆಸೋಕ್ಕಾಗೋದಿಲ್ಲ. ಆ ಮುಂದಿನ 6 ತಿಂಗಳುಗಳಲ್ಲೇ ಈ JDS ಜೊತೆಗೆ ಈ ಒಂದು ನಮ್ಮ ನಾಯ್ಡು ಅವರ ತೆಲುಗುದೇಶಂ ಒಡ್ಕೊಂಡು ಜೊತೆಗೆ ಕಾಂಗ್ರೆಸ್ಸಿಂದ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಇವತ್ತು SP ಇರ್ಬೋದು, ಮತ್ತಾವ್ದು ಇರ್ಬೋದು, ಎಲ್ಲರೂ ನೋಡೋದ ಆ ಮಂದಿ ನಮ್ಮ ಕಡೆ ಯಾಕೆ ತೊಗೊಳ್ಲಿಕ್ಕಿಲ್ಲ. ಯಾಕಂದ್ರೆ 1/3 ಜನ ಒಂದು ಕಡೆ ಬಂದ್ರೆ ಅವ್ರು ಆಟೋಮೆಟಿಕ್ಕಾಗಿ ಪಕ್ಷಾಂತರ ಕಾಯ್ದೆಗಳು ಶಿವದಲ್ಲಿ ದಾಟಿ ಬಂದುಬಿಡ್ತಾರೆ ಅವರು. ಹೀಗಾಗಿ ಇವತ್ತು ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಹೀಗಾಗಿ ಇಂಡಿಯಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮಟ್ಟಕ್ಕೆ ಬಂದು ನಿಲ್ತಾ ಇದ್ದಾರೆ. ಇದರಲ್ಲಿ ಇವು ಕುಂಟ ಸರ್ಕಾರ ಬೀಳ್ತದೆ ಏನು ಅಂತ ಭಯ ಎಲ್ಲ ಕಡೆ ಶುರುವಾಗಿಬಿಟ್ಟದ BJPಗೆ ರೀ. ಯಾಕಂತಂದ್ರೆ ಈ ನಿರ್ಧಾರಗಳು ಮತ್ತು ಹಳಿ ಜನರನ್ನು ಮುಂದುವರಿಸೋದು ಈ ಮಿತ್ರರಿಗೆ ಲಾಕಿಲ್ಲ. ಗೃಹ ಖಾತೆ ಕೊಡ್ರಿ, ನಮಗೆ ಫೈನಾನ್ಸ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕೃಷಿ ನಮಗೆ ಕೊಡ್ರಿ ಅಂತ ಹೇಳ್ತಾರೆ, ಪಂಚಾಯತ್ ರಾಜ್ ಕೊಡ್ರಿ ಅಂತ ನಮ್ಗೆ ಹೇಳ್ತಾರೆ. ನಿತೀಶ್ ಕುಮಾರ್ ಅವ್ರು ಪಂಚಾಯತ್ ರಾಜ್ ಮತ್ತು ಕೃಷಿ ಕೊಡ್ರಿ ಅದನ್ನು ಕೊಡಲಿಲ್ಲ. ತಮಗೆ ಪಾರ್ಟಿ ಇಟ್ಕೊಂಡ್ಬಿಟ್ರಿ ಎಲ್ಲನೂ. ಮತ್ತು ಎಲ್ಲನೂ ಇವ್ರು ಪಾರ್ಟಿ ಇಟ್ಕೊಂಡ್ರೆ ಮತ್ತು ಅವ್ರು ಎದಕ್ಕೆ ಬರ್ತಾ ಇದ್ದಾರೆ ಇಲ್ಲ. ಕೆಲವರು ಒಬ್ಬೊಬ್ಬರು ಇದ್ರು ಸಹಿತ ಅವ್ರಿಗೆ ಈ ಮಾಂಜಿ ಅವರಿಗೆ ಒಬ್ಬರೇ ಇದ್ದಾರೆ, ಅವ್ರಿಗೂ ಖಾತೆ ಕೊಟ್ಟಿದ್ದಾರೆ. ಇಲ್ಲಿ 7 ಜನ ಇದ್ದಾರೆ. ನಮ್ಮ ಶಿಂದೆ ಅವ್ರ ಗುಂಪ ಶಿವಸೇನಾ, ಅಲ್ಲೇ ಒಬ್ಬರಿಗೆ ಅದು ಸ್ಟೇಟ್ ಲೆವೆಲ್ ಮಿನಿಸ್ಟರ್ ಮಾಡಲಿಕ್ಕೆ ಹೊರಟಿದ್ದಾರೆ, ಪ್ರಫುಲ್ ಪಟೇಲ್ರನ್ನ, ಅದು ಇನ್ನೊಬ್ಬರನ್ನ. ಅಂದ್ರೆ ಈಗ ಇದ್ದಾಗ ಮತ್ತು ಸಹಜವಾಗಿ ಇವತ್ತು ಅವ್ರದ್ದು ಶಿವಸೇನಾ ಆಗಿರ್ಬೋದು, ಅವ್ರದ್ದು ಅಜಿತ್ ಪವಾರ್ ಅವರ NCP ಆಗಿರ್ಬೋದು, ಇನ್ನುಳಿದ ಅನೇಕ ಪಕ್ಷಗಳು, ಮತ್ತು ಅದ್ರ ಜೊತೆಗೆ ಈಗ ದೋಸ್ತಿ ಮಾಡಿದಂಥ ನಿತೀಶ್ ಅವರಾಗಿರ್ಬೋದು, ನಾಯ್ಡು ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಆತಂಕಕ್ಕೆ ಒಳಗಾಗ್ಯಾರ. ನಾಳೆ ಇವರಿಬ್ಬರು ಕೂಡ ಈಗ ಒಂದೇನಪ್ಪ ಗೆದ್ದರು. ಯಾಕಂದ್ರೆ ಈ ವಿಶ್ವಾಸಮತ ಗೆತ್ತಂದ್ರೆ ಮುಂದಿನ 6 ತಿಂಗಳ ತನಕ ಮತ್ತೊಂದು ಸೆಷನ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟರೊಳಗೆ ಇವನ್ನೆಲ್ಲರನ್ನೂ ಓಡೋದ ನಾವು ಪಕ್ಷ ಅಥವಾ ತಮ್ಮ BJPಯನ್ನು ಅಥವಾ ತಮ್ಮದು NDAನ ಯಾಕೆ ಮಾಡ್ಕೊಬಾರ್ದಪ್ಪ. ಇವರು 270 ಜನ ಬೇಕಾಗಿದೆ ಅವ್ರಿಗೆ. ಈಗ ಎಷ್ಟು 240 ಅದ, ಇನ್ನೆಷ್ಟು ಬೇಕಪ್ಪ 72 ಆಗೋದಕ್ಕೆ? ಅಂದ್ರೆ 32 ಬೇಕು. 32 ಮಂದಿ ನೋಡ್ಕೊಳ್ಳೋದು ದೊಡ್ಡ ಮಾತಲ್ಲ. ಬೇಡ, ಇವ್ರನ್ನ ಹೊಡೆದು ಹೋಗ್ಬೋದು. ಇವ್ರನ್ನ ಬಿಟ್ಟು ಯಾವುದು ನಾಯ್ಡು ಅವ್ರನ್ನ ಒಂದು 4-5-6 ಮಂದಿ, 16ರಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ಮಂದಿಯನ್ನು ಹೊಡ್ಕೋಬೋದು, 1/3 ಹೊಡ್ಕೋಬೋದು. ಮತ್ತು ಇವ್ರದ್ದು 12 ಅದಾವ, ಮತ್ತು JDUದ್ದು